ವೆಲ್ಕಮ್ ಟು ಅಮ್ಯಾ ವ್ಲಾಗ್ಸ್. ಕಾಬೂಲ್ ಕಡಲೆ ಬಾತ್ ಮಾಡೋಣ ಬನ್ನಿ. ಇವತ್ತು ಬೇಕಾಗಿರೋ ಪದಾರ್ಥ: ಪಲಾವ್ ಸಾಮಾನು, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೆಟೊ, ಕೊತ್ತಂಬರಿ, ಪುದೀನ. ಕಾಬೂಲ್ ಕಡಲೆ ಓವರ್ನೈಟ್ ಸೋಕ್ ಮಾಡಿರೋದು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಯಿ, 1 ಲೋಟ ಅಕ್ಕಿ. ಮಾಡೋದು: ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ಟಾರು, ಅನಾನಸ್, ಏಲಕ್ಕಿ, ಪಲಾವ್ ಎಲೆ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ, ಹಸಿಮೆಣ್ಸಿಕಾಯಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಮಸಾಲೆ ರುಬ್ಕೊತಾ ಇದ್ದೀನಿ. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಣಮೆಣ್ಸಿಕಾಯಿ ಇಷ್ಟೇ. ಹೊರಗಡೆಯಿಂದ ಯಾವುದೇ ಪೌಡ್ರ್ ಅಥವಾ ಗರಂ ಮಸಾಲೆ ಆ ಥರ ಏನೂ ಯೂಸ್ ಮಾಡಲ್ಲ. ಇದೇ ಮಸಾಲೆ. ಕಾಬೂಲ್ ಕಡಲೆ ನೆನೆಸಿರೋದು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫುಲ್ಲು ಸ್ಮ್ಯಾಶ್ ಆಗೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊನ. ಅದು ಚೆನ್ನಾಗಿ ಬೆಂದ ಮೇಲೆ ರುಬ್ಬಿಟ್ಟಿರೋಂಥ ಹಸಿ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು ಅದನ್ನು. ಒಂದು ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಒಂದು ಕುದಿ ಕೊತ್ತಂಬರಿ, ಪುದೀನ, ಅದು ಒಂದು ಕುದಿ ಬಂದ ಮೇಲೆ ಅಕ್ಕಿ ತೊಳೆದು ಹಾಕ್ಕೊತಾ ಇದ್ದೀನಿ. ಇದು ಕುದಿಯಾದ ಮೇಲೆ ಕುಕ್ಕರ್ ವಿಷಲ್ ಮುಚ್ಚಬೇಕು. ಯಾಕೆಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕುದ್ಮೇಲೆ ಮುಚ್ಚಿದ್ರೆ ಫಸ್ಟೇ ಮುಚ್ಚೋಕೆ ಹೋಗಬೇಡಿ. 2 ವಿಷಲ್ ಆದಮೇಲೆ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.